ಎಲ್ರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಗಿದೆ. ಹಾಗೆ ಗಮನ ಇಟ್ಟು ಕೇಳಿ. ಒಂದ್ ಕತೆ ಹೇಳ್ತೀನಿ. 2026 ಜನವರಿ 17. ಮಣ್ಣು ತಿಂತಿಲ್ಲ, ಹೊಲ್ ಕುಡಿತಾ ಇದೀನಿ. ಬೆಳಗ್ಗೆ 11 ಗಂಟೆಗೆ ಎದ್ದು ದಿನದ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡೆ. ನಂತರ 2 ಡ್ರೈ ಫ್ರೂಟ್ಸ್ಗಳನ್ನು ತಿಂದೆ. ಸುಬಹ 11 ಬಜೆ. ಬೆಳಗ್ಗಿನ ಉಪಹಾರವನ್ನು ಹುಡುಕಿಕೊಂಡು ಹೊರಟ ನನ್ನ ಪಯಣ. ಇದು ನನ್ನ ಉಪಹಾರ ಗೃಹಕ್ಕೆ ಹೋಗುವ ದಾರಿ. ಇಲ್ಲಿ ನಾನು 1 ಪ್ಲೇಟ್ ದೋಸೆನ ತಗೊಂಡೆ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. 1 ಗ್ಲಾಸ್ ಬಾದಾಮ್. That is Rocky's KGF. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಓ, ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಇವನು ಚಿಂಟು, ನಮ್ಮ ಪಿಜಿಯ ಸದಸ್ಯ. ಓ ಸಾರಿ, ಇವಳು ಚಿಂಟಿ. ರೂಮ್ ಫುಲ್ ಡೀಸೆಂಟ್ ಆಗಿತ್ತು. ಅದಕ್ಕೆ ನೋಡಿದ್ರು ನೋಡ್ದಂಗೆ ಮಾಡ್ಕೊಂಡು ಹಂಗೆ ಹೋದೆ. ಬಟ್ಟೆ ಒಗೆಯೋಕೆ ರೆಡಿ ಮಾಡಿದೆ, ಎಲ್ಲ ಪ್ಯಾಂಟ್ಸ್ ನ ಜೋಡ್ಸೋಕೆ. ಆವಾಗ್ಲೇ ಸಿಕ್ತು ನೋಡಿ. ಅಯ್ಯೋ ತುಂಬಾ ಖುಷಿ ಆಗೋಯ್ತು. ನನಗೆ ಒಂಥರ ನನ್ ಕನ್ಸ್ಕೊಂತ ಇದೀನ ಇಲ್ಲ ಸೀರಿಯಸ್ ಅಂತ. ಪ್ಯಾಂಟ್ಸ್ ನ ಎಲ್ಲ ಜೋಡಿಸ್ಕೊಂಡು ನಾವು ಈಗ ಸೀದಾ ಬಟ್ಟೆ ತೊಳೆಯುವ ಯಂತ್ರದ ಹತ್ತಿರ. ಇದೇ ಆ ಯಂತ್ರ. ಇದರಲ್ಲಿ ಬಟ್ಟೆ ಎಲ್ಲ ಲೋಡ್ ಆಗಿದೆ. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಆಫ್ ಮಾಡು, ಆಫ್ ಮಾಡು. ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. حبيبي اسحب للأعلى الستائر. لا ايه تكنولوجيا. ಸೊ ನಂದು ಒಂದು ಪಾರ್ಸೆಲ್ ಬುಕ್ ಮಾಡಿದ್ದೆ, ಅದು ಕೂಡ ಇವತ್ತೇ ಬಂದಿತ್ತು. ಸೊ ಅದನ್ನ ನಾವು ಇವತ್ತು ಅನ್ಬಾಕ್ಸ್ ಮಾಡುವ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಸೊ ನಾನು ಸೀಟ್ಸ್ ಹಾಕ್ಲಿಕ್ಕೆ ಈ ಬಾಕ್ಸ್ ನ ಆರ್ಡರ್ ಮಾಡಿದ್ದೆ. ಇವಾಗ ಊಟದ ಸಮಯ. ಯಾತಕ್ಕಿಷ್ಟ ಊಟ ಮಾಡಲಿಲ್ಲ? ಏನ್ ಸ್ಪೆಷಲ್ ಇದೆ ಅಂತ ಹೇಳಿದ್ರೆ ವೈಟ್ ರೈಸ್, ದಾಲ್ ಸಾಂಬಾರ್, ಕುರ್ಕುರೆ. ಊಟವನ್ನು ಹಾಕಿಕೊಂಡು ಕುರ್ಕುರೆನ ಮಿತವಾಗಿ ಬಳಸಿಕೊಂಡೆ. ಒಂದು ಒಳ್ಳೆ ಊಟ ಆಯ್ತು. ಇದು ನನ್ನ ಫಸ್ಟ್ ಬ್ಲಾಗ್ ವಿಡಿಯೋ. ಸೊ ಈ ಬ್ಲಾಗ್ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.